ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವೇನೋ ಹಾಕು ಅಂತೀರಾ ಬ್ರೋ, ಆದರೆ ನನ್ನ ಸೈನ್ ಏನು? ಅದೇನು ಆಟೋಗ್ರಾಫ ಅಥವಾ ಜಾತ್ರೆ ಸಿಗೋ ಕಳೆಪುರಿನ ಮಾಡಿ 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 ಎಲ್ರಿಗೂ ಹಂಚೋದಿಕ್ಕೆ? ಬ್ರೋ, ಟೆಕ್ನಿಕಲಿ, ಬೇಸಿಕಲಿ, ಫಂಡಮೆಂಟಲಿ ನಾನು ಪಕ್ಕಾ ಬಿಸ್ನೆಸ್ ಮ್ಯಾನ್. ನಾನೊಂದು ಉಸಿರಾಡಬೇಕು ಅಂತಂದ್ರೆ ನಾನು ಸಲ ಯೋಚನೆ ಮಾಡ್ತೀನಿ, ಇದರಿಂದ ಪ್ರಾಫಿಟ್ ಎಷ್ಟು, ಲಾಸ್ ಎಷ್ಟು ಅಂತ. ಸೊ ನಾವ್ಯಾಕೀಗ ಬಿಸ್ನೆಸ್ ಮಾತಾಡಬಾರ್ದು? ನಾವಿಬ್ರು ಯಾಕೆ ಒಂದು ಮಿನಿ ಡೀಲ್ ಮಾತಾಡಬಾರ್ದು? ಐ ಮೀನ್ ಈ ರೆಸಿಪ್ರೋಕಲ್ ಟ್ಯಾರಿಫ್ ತರ ರೆಸಿಪ್ರೋಕಲ್ ಬೆನಿಫಿಟ್ಸ್, ಗಿವ್ ಅಂಡ್ ಟೇಕ್ ಪಾಲಿಸಿ ಬ್ರೋ. ಅಚ್ಚ ಕನ್ನಡದಲ್ಲಿ ಕೊಟ್ಟು ತಗೊಳ್ಳೋದು. ಏನು ಅಂತ ಕಾಂಪ್ಲಿಕೇಶನ್ಸ್ ಎಲ್ಲ ಏನಿಲ್ಲ ಬ್ರೋ, ಚಿಕ್ಕ ಕೆಲಸ. ನನಗೇನು ಬೇಕೋ ಅದನ್ನ ನೀವು ಕೊಟ್ರೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನಾನು ಸೈನ್ ಹಾಕೊಡ್ತೀನಿ. ಇಲ್ಲ ಅಂದ್ರೆ ಡೀಲ್ ಕ್ಲೋಸ್, ಯಾವ ಸೈನು ಸಿಗಲ್ಲ. ಏನು ಹೇಳ್ತಾ ಇದ್ದೆ ಜೈ? ಅಲ್ಲ, ನಿನಗೆ ಅವಳು ಬೇಡ ಅಂದಮೇಲೆ ಡೈವರ್ಸ್ ಕೊಡ್ಬೋದಲ್ಲ? ನಿಂಗೆ ಇನ್ನೊಂದು ಮದುವೆ ಆಗಿದೆಯಲ್ಲ? ಆಗಿದೆ ಬ್ರೋ, ಖಂಡಿತ ಆಗಿದೆ. ಇಲ್ಲ ಅಂತ ಯಾರು ಹೇಳಿದ್ದು? ಹಾಗಂತ ನೀವು ಬಂದು ಸೈನ್ ಕೇಳಿದ ತಕ್ಷಣ ಹಾಕ್ಬಿಟ್ಟು ಹೋಗೋದಕ್ಕೆ ನಾನೇನು ಗುಡ್ ಬಾಯ್ ಅನ್ಕೊಂಡಿದ್ದೀರಾ? ಅಥವಾ ನನ್ನ ಬ್ರೋಸ್ ದೂರದಿಂದ ಬಂದಿದ್ದಾರೆ ಅಂತ ನಿಮ್ಮನ್ನ ಕೂರಿಸಿ ಕಾಫಿ ಟೀ ಜ್ಯೂಸ್ ಕೊಟ್ಟು ನೀವು ಯೋಗಕ್ಷೇಮ ವಿಚಾರಿಸೋದಕ್ಕೆ ನಾನೇನು ಎಡ್ಡಾನ? ಅವತ್ತು ಇದೇ ಮನೆಗೆ ಬಂದು ಇದೇ ಜಾಗದಲ್ಲಿ ಕೂತು ಕಾಲ್ ಮೇಲೆ ಕಾಲ್ ಹಾಕೊಂಡು ನೀ ನನಗೆ ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಎಷ್ಟಿರ ಬಡ ಅವಳಿಗೆ ಬಡ್ಕೊಂಡೆ ನಾನು ಅವತ್ತು ನಿಮ್ಗಳಿಗೆ. ಬೇಡ ಕಂಡ್ರು ಆ ಮೂತಿ ಅಂದ್ರೆ ನನಗಿಷ್ಟ ಇಲ್ಲ, ಈ ಮದುವೆ ನನಗಿಷ್ಟ ಇಲ್ಲ, ಬಿಟ್ಬಿಡ್ರಿ ನನ್ನನ್ನ ಅಂತ. ಆದ್ರೆ ಕೇಳಿದ ಯಾರಾದ್ರೂ ನೀವುಗಳ ನನ್ನ ಮಾತನ್ನ? ಇಲ್ಲ, ಎಲ್ರು ಸೇರ್ಕೊಂಡು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಮದುವೆ ಮಾಡಿಸಿ ನನ್ನ ಕೈಯಾರ ಅವಳ ಕುತ್ತಿಗೆಗೆ 3 ಗಂಟೆ ಹಾಕ್ಸಿದ್ರಿ. ಈಗ ಬಂದು ಡಿವೋರ್ಸ್ ಪೇಪರ್ ಸೈನ್ ಕೇಳ್ತಾ ಇದ್ದೀರಾ? ಏನು ಅನ್ಸಲ್ಲ ನಿಮಗೆ? ಅವತ್ತು ದೊಡ್ಡವ್ರು ಅನ್ಸ್ಕೊಂಡಿದ್ದು ನೀವುಗಳು, ಆದ್ರೆ ವಿಲ್ಲನ್ ಆಗಿದ್ದು ನಾನು. ಅವತ್ತು ನೀವುಗಳೆಲ್ಲ ಸೇರ್ಕೊಂಡು ನನ್ನನ್ನು ವಿಲ್ಲನ್ ಮಾಡಿದ್ದ ತಪ್ಪಿಗೆ ಇವತ್ತು ನಾನು ವಿಲ್ಲನ್ ಟ್ಯಾರಿಫ್ ಅಕೌಂಟ್ ಅಂತ ಹೊಸದಾಗಿ ಒಂದು ಅಕೌಂಟ್ ಓಪನ್ ಮಾಡಿದ್ವಿ. ಸಿಂಪಲ್ಲು. ಆದ್ರೆ ಡೆಪಾಸಿಟ್ ಮಾಡಬೇಕಾಗಿರೋದು ಒಂದೇ, ತಪ್ಪು ಕಾಣಿಕೆ. ನೀವುಗಳೆಲ್ಲ ಸರಿ ಮಾಡೋದ್ರಲ್ಲ ತಪ್ಪು, ಅದಕ್ಕೆ ತಪ್ಪು ಕಾಣಿಕೆ ನನ್ನ ಅಕೌಂಟಿಗೆ ಬಿದ್ರೇನೆ ಇದ್ರ ಮೇಲೆ ನನ್ನ ಸೈನ್ ಬೀಳೋದು. ಇಲ್ಲ ಅಂದ್ರೆ ಯಾವ ಡಿವೋರ್ಸು ಇಲ್ಲ. ನಿಮ್ಮ ಮುದ್ದಿನ ಮಲ್ಲಿ ಮದುವೆ ಮಾಡೋದಿಕ್ಕೆ ನಾನಂತೂ ಖಂಡಿತ ಬಿಡೋದಿಲ್ಲ. ಆನಂದ್ ಅವ್ರು ಹೋಗಿ ತುಂಬಾ ಹೊತ್ತಾಯ್ತಲ್ವಾ? ಇಷ್ಟೊತ್ತಾಗಲೇ ಮನೆಗೆ ಹೋಗಿರ್ತಾನೆ, ಕೆಲಸ ಆಗಿರುತ್ತೆ ಅನ್ಸುತ್ತೆ. ಹೋದ್ ಕೆಲಸ ಆಗಿದ್ದಿದ್ರೆ ಅವ್ರು ನಿಮಗೆ ಫೋನ್ ಮಾಡಿ ಅಪ್ಡೇಟ್ ಮಾಡ್ತಿದ್ರು. ಅವ್ರ ಕಡೆಯಿಂದ ಯಾವ ಸುದ್ದಿನೂ ಬಂದಿಲ್ಲ ಅಂದ್ರೆ ನೀವೇ ಒಂದ್ಸಲ ಫೋನ್ ಮಾಡಿ ಕೇಳಿ ಏನಾಯ್ತು ಅಂತ ಪ್ಲೀಸ್. ಯಾಕ್ರಿ ಎಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಟೆನ್ಷನ್ ಮಾಡ್ಕೋಬೇಡ್ರಿ. ನೋಡ್ರಿ, ಮಲ್ಲಿ ಬೇಡ ಅಂತ ಜಯದೇವಿ ದೂರ ಹೋಗಿರೋದು. ಅವನಿಗೆ ಬೇಕಾಗಿರೋದನ್ನೇ ತಾನೇ ನಾವು ಮಾಡ್ತಾ ಇರೋದು. ಬರ್ತಾನಿರಿ, ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಅಲ್ಲ ರೀ, ಹೆದರ್ಕೊಳಕ್ಕೆ ಅವನೇನು ಹುಲಿನ ಸಿಂಹನ? ತುಂಬ ದಿನ ಆದ್ಮೇಲೆ ಮೀಟ್ ಮಾಡಿರ್ತಾರೆ, ಏನೋ ಮಾತಾಡ್ತಾ ಇರ್ತಾನೆ, ಬರ್ತಾನೆ. ನೀವು ಆರಾಮಾಗಿರಿ. ಅಲ್ಲ ಜೈ, ನಿನ್ನ ಹತ್ರ ಎಲ್ಲ ಇದೆ. ಗೆಳೆಯ ನಿನಗೆಲ್ಲ ಕೊಟ್ಟಿದ್ದಾನೆ, ಇನ್ನೇನು ಬೇಕು ಜೈ ನಿನಗೆ? ಕಡೆಗೂ ಇಷ್ಟು ಬೇಗ ದಾರಿಗೆ ಬಂದ್ಬಿಟ್ರಲ್ಲ ಬ್ರೋ. ಬಿಸ್ನೆಸ್ ಮಾತಾಡೋಣ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಹೇಳು. ಅದು ನನ್ನ ಪಾಲಿಗೆ ಕೊಹಿನೂರು ವಜ್ರ. ಅದು ನನ್ನ ಅಂಡರಲ್ಲಿ ಇಲ್ವಲ್ಲ ಅನ್ನೋದೇ ಕೊರತೆ ಬ್ರೋ. ನನ್ನ ಪಾಲಿನ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ನನಗೆ. ಅದೊಂದೇ ಒಂದನ್ನ ನನ್ನ ಹೆಸರು ಮಾಡಿಕೊಟ್ರೆ ನೀವು ಕೇಳ್ತಿರೋ ಡಿವೋರ್ಸ್ ಪೇಪರ್ ಮೇಲೆ ನಾನೇ ಖುಷಿಯಿಂದ ಸೈನ್ ಹಾಕೊಡ್ತೀನಿ. ರಜೆ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಯಾವ್ದಕ್ಕೆ ಲಿಂಕ್ ಮಾಡ್ತಾ ಇದೀಯ ನೀನು?
ಸಂಬಂಧ ಇದೆ ಬ್ರೋ, ಏನ್ ಹಿಂಗಂದ್ಬಿಟ್ರಿ? ಖಂಡಿತ ಸಂಬಂಧ ಇದೆ. ನನಗೆ ಅವಳನ್ನ ಗಂಟಾಕಿದ್ದು ಅವ್ರುಗಳೇ ಅಲ್ವಾ, ಪ್ರಾಬ್ಲಮ್ ಶುರು ಮಾಡಿದ್ದು ಅವರೇ ತಾನೆ, ಹಾಗಿದ್ಮೇಲೆ ದಂಡ ಕಟ್ಟಬೇಕಾಗಿರೋದು ಅವರೇ ತಾನೆ. ನಾನು ಹೇಳೋದನ್ನ ನೀವು ನನಗೆ ಕೊಟ್ಟು ಇನ್ನು ಮುಂದಕ್ಕೆ ನನ್ನ ಪರ್ಮಿಷನ್ ತಗೊಂಡೆ ಅಪ್ಪನ ಸಮಾಧಿ ಹತ್ರ ಹೋಗ್ಬೇಕು. ಆಗ್ಲೇ ಅಲ್ವಾ ಬ್ರೋ ನನಗೆ ನಮ್ಮಪ್ಪ ನಿಜವಾಗ್ಲೂ ನಮ್ಮಪ್ಪ ಅಂತ ಫೀಲ್ ಆಗೋದು. ಇಲ್ಲಾಂದ್ರೆ ಯಾವುದೋ ಬಾಡಿಗೆ ಅಪ್ಪನ ಥರ ಅನಿಸ್ಬಿಡುತ್ತೆ. ಇದನ್ನ ನೀವು ಹಠ ಅನ್ಕೋತಿರೋ, ರಿಕ್ವೆಸ್ಟ್ ಅನ್ಕೋತಿರೋ, ಏನ್ ಬೇಕಾದ್ರೂ ಅನ್ಕೊಳ್ಳಿ, ಅದು ನಿಮಗ್ ಬಿಟ್ಟಿದ್ದು. ಆದರೆ ನಮ್ಮಪ್ಪನ ಸಮಾಧಿ ನನ್ನ ಹೆಸರಿಗೆ ಬರಬೇಕು ಅಷ್ಟೆ. ಒಂದು ವೇಳೆ ನನ್ನ ಕೆಲಸ ಆಗ್ಲಿಲ್ಲ ಅಂದ್ರೆ ಖಂಡಿತ ನಾನಂತೂ ಮಲ್ಲಿ ಮದುವೆ ನಡೆಯೋದಕ್ಕೆ ಬಿಡೋದಿಲ್ಲ. ಅದೇಗ್ ಮದುವೆ ಆಗ್ಬಿಡ್ತಾಳೋ ನಾನು ನೋಡೇ ಬಿಡ್ತೀನಿ. ಇನ್ನೊಂದು ವಿಷಯ ಗೊತ್ತಾ ಬ್ರೋ, ಈ ನಮ್ಮ ಸೋ ಕಾಲ್ಡ್ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಮಾನ ಮರ್ಯಾದೆ ಕಳೆಯೋದು ತುಂಬಾ ಈಸಿ ಕೆಲಸ ಬ್ರೋ. ಆ ವ್ಯಕ್ತಿಯ ಪರ್ಸನಲ್ ಜೀವನ ಇರುತ್ತೆ ಗೊತ್ತಾ, ಅದನ್ನ ಇಟ್ಕೊಂಡು ಅವ್ರ ಮುಖಕ್ಕೆ ಮಸಿ ಬೆಳೆದ್ರೆ ಪಾಪ ಅವ್ರು ಬದುಕಿದ್ದು ಸತ್ತ ಹಾಗೆ. ಈ ಸಮಾಜನೇ ಅವ್ರನ್ನ ಉಗಿದು ದೂರ ಇಟ್ಬಿಡುತ್ತೆ. ಆ್ಯಂಡ್ ಮಸಿ ಬಳಿಯೋ ಕೆಲಸ ನಾನು ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತೀನಿ. ಅದರಲ್ಲ ನಾನು ಎಕ್ಸ್ಪರ್ಟ್. ಇಂಥ ದೊಡ್ಡ ಇನ್ಸಿಡೆಂಟು ಮಲ್ಲಿ ಬಾಳಲ್ಲಿ ನಡಿಬೇಕಾ? ಯೋಚನೆ ಮಾಡಿ. ಅಲ್ಲ ಜೈ, ನಿನಗೆ ಗೊತ್ತು ಗೆಳೆಯನಿಗೆ ಅಪ್ಪ ಅಂದ್ರೆ ಎಷ್ಟು ಪ್ರಾಣ ಅಂತ. ನಾನು ಹೇಗೋಗಿ ಕೇಳಲಿ ಹೇಳು? ಹೇಗೆ ಹೇಳಿ ಅಂದ್ರೆ ಇವಾಗ ನಾನು ಇಷ್ಟೊತ್ತು ಹೇಗೆ ಹೇಳದ್ನೋ ನೀವು ಹೋಗಿ ಹಾಗೆ ಹೇಳಿ ಬ್ರೋ. ಇಲ್ಲ ಒಂದು ವೇಳೆ ನಿಮಗೆ ಗೆಳೆಯನ ಮುಂದೆ ಹೇಳೋದಕ್ಕೆ ಕಷ್ಟ ಆಗುತ್ತೆ ನಂಗಿದ್ರೆ ಕರೆಸಿ ಅವನನ್ನೇ. ನನಗೆ ಯಾವ ಮುಲಾಜು ಇಲ್ಲ. ಇವಾಗ ನಿಮ್ಮ ಹತ್ರ ಏನು ಹೇಳದ್ನೋ ಅವನ ಹತ್ರನೋ ಅದನ್ನೇ ಹೇಳೋದು. ಏನ್ ಬ್ರೋ, ಮಲ್ಲಿ ಬಗ್ಗೆ ಇಷ್ಟೆಲ್ಲ ಕನ್ಸರ್ನ್ ಇದೆ ಅವ್ರಗಳಿಗೆ. ಮಲ್ಲಿ ಬಾಳು ಬೆಳಗ್ಬೇಕು, ಅವಳ ಜೀವನದಲ್ಲೂ ಒಂದು ಆಶಾ ಕಿರಣ ಮೂಡಬೇಕು ಅಂತಂದ್ರೆ ಇದೊಂದು ಚಿಕ್ಕ ತ್ಯಾಗ ಮಾಡೋಕ್ಕಾಗಲ್ವಾ ಬ್ರೋ? ಹೇಳಿ ಕೇಳಿ ನೀವು ಒಳ್ಳೆ ಬಿಸ್ನೆಸ್ ಮ್ಯಾನೇ. ಬಿಸ್ನೆಸ್ ಅಲ್ಲಿ ಲಾಬಿ ಅಂದ್ರೆ ಹೇಗೆ ನಡೀತೆ ಅಂತ ಗೊತ್ತಲ್ಲ. ನನ್ನ ಪರವಾಗಿ ನೀವೇ ಯಾಕೆ ಲಾಬಿ ಮಾಡಬಾರ್ದು ಬ್ರೋ? ಲಾಬಿ ಮಾಡ್ತಿರೋ, ನೆಗೋಷಿಯೇಟ್ ಮಾಡ್ತಿರೋ, ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಮಲ್ಲಿ ಜೀವನ ಮೂರ ಬಟ್ಟೆ ಆಗಬಾರ್ದು ಅಂತಂದ್ರೆ ಇದನ್ನ ನೀವು ಮಾಡಲೇಬೇಕು. ಇಲ್ಲ ಅಂದ್ರೆ ನಿಮಗೆ ಬಿಟ್ಟಿತ್ತು. ಸರಿ ಆನಂದ್ರು, ಪೆನ್ ತಂದಿದ್ದೇನು ಉಪಯೋಗ ಆಗಲಿಲ್ಲ.